ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ವಿಡಿಯೋದಲ್ಲಿ ಬುಧನ ರಾಶಿಯಾಗಿರುವಂತಹ ಮಿಥುನ ರಾಶಿ ಜಾತಕರಿಗೆ ಈ ಜುಲೈ ಮಾಸದಿಂದ ಡಿಸೆಂಬರ್ ಮಾಸ ಯಾವ ರೀತಿ ಅನುಕೂಲವಾಗಿದೆ. ಯಾಕಂದರೆ ಜೂನ್ ಮಾಸದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಮಿಥುನ ರಾಶಿಯವರಿಗೆ ಧನ ಕುಟುಂಬ ಸ್ಥಾನದಲ್ಲಿ, ಅಂದರೆ ರಾಶಿಯಲ್ಲೇ ಇರುವಂತಹ ದೇವಗುರು ಬೃಹಸ್ಪತಿ ಈ ಜೂನ್ ಮಾಸದಿಂದ ಧನ ಕುಟುಂಬ ಸ್ಥಾನದಲ್ಲಿ ಗುರುಬಲ ಅನ್ನೋದು ನೀಡ್ತಾ ಇದೆ. ಆದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಕಳೆದ 1.5 ವರ್ಷದಿಂದ ಕಂಟಕ ಶನಿ ಅನ್ನೋದು ಕಾಡ್ತಾ ಇದೆ. ದಶಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ, ಭಾಗ್ಯದಲ್ಲಿರುವಂತಹ ರಾಹು ಅಷ್ಟು ಅನುಕೂಲ ರೀತಿಯಲ್ಲಿ ಫಲಗಳನ್ನು ನೀಡ್ತಾ ಇಲ್ಲ. ಮತ್ತು ಅಟ್ಲೀಸ್ಟ್ ಪ್ರಥಮಾರ್ಥದಲ್ಲಿ ಜಸ್ಟ್ ಹೀಗೆ ಗುರುಬಲ ಸ್ಟಾರ್ಟ್ ಆಯಿತು, ಮತ್ತು ದ್ವಿತೀಯಾರ್ಥದಲ್ಲಿ ಯಾವ ರೀತಿ ಅನುಕೂಲವಾಗಿರುತ್ತೆ, ಜುಲೈಯಿಂದ ಡಿಸೆಂಬರ್ವರೆಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ, ಮತ್ತು ಇಲ್ಲಿ ಆಗ್ತಾ ಇರುವಂತಹ ಮೇಜರ್ ಗ್ರಹಗಳ ಸಂಚಾರ, ಅದೇ ರೀತಿ ತಗೊಳ್ಳುವಂತಹ ಮುಂಜಾಗ್ರತೆ ಕ್ರಮ, ಪರಿಹಾರಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶ್ಯಾಧಿಪತಿ ಬುಧನ ರಾಶಿಯಾಗಿರುವಂತಹ ಮಿಥುನ ರಾಶಿಯವರ ಕೆಲವೊಂದು ಅವರ ಕ್ಯಾರೆಕ್ಟರ್ನ ನಾವು ನೋಡುವುದಾದರೆ, ಯಾಕಂದರೆ ಬುಧನ ರಾಶಿ ಅಲ್ವಾ, ಸೊ ಪರ್ಟಿಕ್ಯುಲರ್ ಆಗಿ ಈ ಮಿಥುನ ರಾಶಿ ಜಾತಕರು ಮಲ್ಟಿ ಸ್ಕಿಲ್ಡ್ ಪೀಪಲ್ ಅಂತ ಹೇಳ್ಬೋದು, ಮಲ್ಟಿ ಟ್ಯಾಲೆಂಟೆಡ್, ಬಹುಮುಖ ಪ್ರಜ್ಞಾಶಾಲಿಗಳು. ಸೊ ಅವರು ಯಾವುದೇ ವಿಷಯದಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡಿಕೊಂಡಿರೋ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಈ ಪರ್ಟಿಕ್ಯುಲರ್ ವ್ಯಕ್ತಿಗಳು ಇದೇ ರೀತಿ ಮಾಡಬೇಕು, ಈ ವಿಷಯದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಒಂದೇ ವಿಷಯದಲ್ಲಿ ನಿಷ್ಣಾತರಾಗಿರ್ತಾರೆ. ಆದರೆ ಮಿಥುನ ರಾಶಿಯವರು ಆ ರೀತಿಯಲ್ಲ, ಬಹುಮುಖ ವಿಷಯಗಳಲ್ಲಿ, ಬಹುಮುಖ ಜ್ಞಾನಗಳಲ್ಲಿ ಇವರು ಪರಿಣಿತರಾಗಿರುತ್ತಾರೆ. ಮಲ್ಟಿ ಟಾಸ್ಕ್ ಪೀಪಲ್, ಮಲ್ಟಿ ಟ್ಯಾಲೆಂಟೆಡ್ ಪೀಪಲ್. ಈಗ ನಾವು ಕ್ರಿಕೆಟಲ್ಲಿ ಆಲ್ರೌಂಡರ್ ಅಂತ ಯಾವ ರೀತಿ ಹೇಳ್ತೀವೋ ಅದೇ ರೀತಿ ಮಿಥುನ ರಾಶಿಯವರನ್ನ ಎಲ್ಲ ರೀತಿಯ ವಿಷಯಗಳಲ್ಲಿ ಕೂಡ ಅನುಭವವು ಜ್ಞಾನವೂ ಪಡೆದು ಅದರಲ್ಲಿ ಯಶಸ್ಸಾಗುವಂತಹ, ಯಾಕಂದರೆ ಇದು ರಾಶ್ಯಾಧಿಪತಿ ಲಗ್ನಾಧಿಪತಿ ಬುಧ ಆಗಿರೋದ್ರಿಂದ ಇವರ ಜೀವನವು ಮತ್ತು ಅದ್ಭುತವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಪ್ರಮುಖವಾಗಿ ಈ ಮಿಥುನ ರಾಶಿಗೆ ಸೆಕೆಂಡ್ ಲಾರ್ಡ್ ಬಂದು ಚಂದ್ರನಾಗಿರ್ತಾನೆ. ಅಂದರೆ ಧನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವುದರಿಂದ ಈ ಚಂದ್ರನ ಕಲೆಗಳು ಯಾವ ರೀತಿ ಏರುಪೇರಾಗಿರುತ್ತದೋ, ಹುಣ್ಣಿಮೆಗೆ ಮುಂಚೆ, ಅಮಾವಾಸ್ಯದ ಮುಂದೆ, ಆ ರೀತಿ ಇವರ ಹಣಕಾಸಿನ ಪರಿಸ್ಥಿತಿಗಳಲ್ಲಾಗಿರಬಹುದು, ಕುಟುಂಬ ಸಂಬಂಧಗಳಲ್ಲಾಗಿರಬಹುದು, ಚಂದ್ರನ ಕಲೆಗಳ ರೀತಿಯಲ್ಲಿ ಒಂಥರ ತುಂಬ ಚೆನ್ನಾಗಿ ಪ್ರಾಫಿಟ್ಸ್ ಬರ್ತಾ ಇರುತ್ತೆ, ಕೈಯಲ್ಲಿ ದುಡ್ಡಿರುತ್ತೆ. ಅದೇ ರೀತಿ ಸಮ್ಟೈಮ್ಸ್ ಏನೂ ಇಲ್ದಿರೋ ರೀತಿಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ಲಾಗುತ್ತೆ. ಕುಟುಂಬ ವಿಷಯಗಳಲ್ಲಿ ಅಷ್ಟೇ ಅವಶ್ಯಕತೆಗೆ ಇದ್ದಂಗೆ ಇವರನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ, ಅವಶ್ಯಕತೆ ತೀರದ ಮೇಲೆ ಇವರನ್ನು ದೂರ ಇಡುವಂಥದ್ದು. ಅದು ಕುಟುಂಬದಲ್ಲಿ, ಸ್ನೇಹಿತರಲ್ಲಿ ಯಾವ ರೀತಿ, ಯಾಕಂದರೆ ಇಲ್ಲಿ ಧನ ಕುಟುಂಬಾಧಿಪತಿ ಚಂದ್ರ ಆಗಿರೋದ್ರಿಂದ, ಇನ್ನು ಇಲ್ಲಿ ಮನಸ್ಕಾರಕ, ಇಲ್ಲಿ ವಾಕ್ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮಾತಿನ ಮುಖಾಂತರ ಶತ್ರುಗಳನ್ನು ಉಟ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಂದು ಮಾತುಗಳ ಮುಖಾಂತರ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರುತ್ತೆ. ಇನ್ನು ವಿಪರೀತವಾಗಿರುವಂತಹ ಖರ್ಚುಗಳು ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಕೈಯಲ್ಲಿ ದುಡ್ಡು ನಿಲ್ಲುವುದು ತುಂಬ ಕಷ್ಟ ಅನ್ನೋದು ನಾವು ನೋಡಬಹುದು. ಇನ್ನು ಪರ್ಟಿಕ್ಯುಲರ್ ಆಗಿ ಇವರಿಗೆ ಆರೋಗ್ಯ ವಿಷಯಗಳಲ್ಲಿ ಯಾವ ಸಮಸ್ಯೆಗಳು ಬರ್ತಾ ಇರುತ್ತಂದರೆ, ಪ್ರಮುಖವಾಗಿ ಕಿವಿ ಮತ್ತು ಮೂಗು ಮತ್ತು ಥ್ರೋಟ್ ಈ ಸಂಬಂಧಪಟ್ಟಿರುವಂಥ ENT ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರಬಹುದು, ಅಥವಾ ಈ ನರಗಳಿಗೆ ಸಂಬಂಧಪಟ್ಟಿರುವಂತಹ ನಾಡಿ ಸಮಸ್ಯೆಗಳಾಗಿರಬಹುದು, ಉಸಿರಾಟದ ತೊಂದರೆಗಳಾಗಿರಬಹುದು, ಈ ಆಸ್ಮಾ, ವೀಸಿಂಗ್, ಡಸ್ಟ್ ಅಲರ್ಜಿ, ಈ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರಬಹುದು, ಫ್ರೀಕ್ವೆಂಟಾಗಿ ಅಪಘಾತಗಳಾಗಿ ಫ್ರ್ಯಾಕ್ಚರ್ಸ್ ಆಗೋದಾಗಿರಬಹುದು, ಇನ್ನು ಎದೆ ಒಂಥರ ಕಂಜಂಕ್ಷನ್ ಆಗಿ ಈ ರೀತಿ ಕೆಮ್ಮು, ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ನೀವು ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಈ ನೀರಿನ ವ್ಯತ್ಯಯ ಅಥವಾ ಬಹಳಷ್ಟು ಈ ಧೂಳಿ ಇರುವಂತಹ ಸಂದರ್ಭದಲ್ಲಿ, ಡಸ್ಟ್ ಇರುವಂತಹ ಪ್ರದೇಶಗಳಿಗೆ ದೂರ ಇರೋದು ಉತ್ತಮ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಈ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಾ ಇರೋದ್ರಿಂದ ಈ ಧೂಮಪಾನ,
ಅಥವಾ ತಂಬಾಕು ಪ್ರಯುಕ್ತವಾಗಿರುವಂತಹ ಉತ್ಪಾದನೆಗಳನ್ನು ಉಪಯೋಗಿಸದೇ ಇರೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ತೃತೀಯಾಧಿಪತಿ ನಿಮಗೆ ಬಂದು ರವಿ ಆಗಿರುತ್ತಾರೆ. ರವಿ ತೃತೀಯಾಧಿಪತಿ ಆಗಿರ್ತಾರೆ. ಇನ್ನು ಈ ಪರ್ಟಿಕ್ಯುಲರ್ ರಾಶಿಯಲ್ಲಿ ಹುಟ್ಟಿರುವಂತಹ ಮಿಥುನ ರಾಶಿ ಜಾತಕರಿಗೆ ಸಹೋದರಿಯರು ಇರ್ತಾರೆ, ಅಥವಾ ಹಿಂದೆ ಅಣ್ಣ ಅಕ್ಕ ಅಥವಾ ಅಕ್ಕಂದಿರು ಸಿಬ್ಲಿಂಗ್ಸ್ ಅನ್ನೋದು ಬಹಳಷ್ಟು ಜಾತಕದಲ್ಲಿ ಇವರಿಗೆ ಸಿಬ್ಲಿಂಗ್ಸ್ ಮಧ್ಯೆ ಅಂದರೆ ಜನನವಾಗುವಂತಹ ಸಾಧ್ಯತೆ ಇರುತ್ತೆ. ಸಮ್ಟೈಮ್ ತೃತೀಯಾಧಿಪತಿ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ರವಿ ಇರೋದರಿಂದ ತುಂಬ ಅಗ್ರೆಸಿವ್ ನೇಚರ್ ಇರುತ್ತೆ. ಮಾತಿನ ಮುಖಾಂತರ ಶತ್ರುಗಳನ್ನು ಹುಟ್ಟಾಕ್ಕೊಳ್ತೀರಾ. ಸೊ ಆಗಿರೋದ್ರಿಂದ ಮಾತಿನ ಬಗ್ಗೆ ಗಮನದಲ್ಲಿರಬೇಕಾಗಿರುತ್ತೆ. ಇನ್ನು ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿ ಇಬ್ಬರೂ ಕೂಡ ಬುಧನೇ ಆಗಿರೋದ್ರಿಂದ ಒಳ್ಳೆ ಪ್ರಾಪರ್ಟೀಸ್ ಮಾಡ್ಕೊಳ್ತೀರಾ. ಬಂಗಲೆ, ಕಾರು ಮತ್ತು ವಾಹನ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಆರ್ಥಿಕ ವಿಷಯಗಳಲ್ಲಿ ಅಂದರೆ ಏರುಪೇರುಗಳಿದ್ದರೂ ಕೂಡ ಪ್ರಾಪರ್ಟಿ ವಿಷಯಗಳಲ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಪ್ರಾಪರ್ಟೀಸ್ ಮಾಡ್ಕೊಳ್ತೀರಾ. ಮಲ್ಟಿಪಲ್ ಪ್ಲೇಸಸಲ್ಲಿ ಪ್ರಾಪರ್ಟೀಸ್ನ ಮಾಡ್ಕೊಳ್ಳುವಂತಹ ಯೋಗ ನಿಮಗೆ ಇರುತ್ತೆ. ಬಟ್ ಎಲ್ಲರಿಗೂ ಇದೇ ಇರುತ್ತಾ ಅಂದರೆ ಇದು ನಿಮ್ಮ ವೈಯಕ್ತಿಕ ವೈಯಕ್ತಿಕ ಜಾತಕದಲ್ಲಿ ಈಗ ನಿಮ್ಮ ಪರ್ಸನಲ್ ಚಾರ್ಟಲ್ಲಿರುವಂತಹ ಗ್ರಹಗಳ ಈಗ ಪ್ಲೇಸ್ಮೆಂಟ್ ಆಗಿರಬಹುದು, ಈ ದಶಾಭುಕ್ತಿಗಳ ಮೇಲಾಗಿರ್ಬೋದು, ಸೂಕ್ಷ್ಮ ಗೋಚಾರದಿಂದ ಆಗಿರಬಹುದು. ಆ ರೀತಿ ನೀವು ಇನ್ ಕೇಸ್ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಯುವರ್ ಸೆಲ್ಫ್ ಇನ್ ಡೀಪರ್, ಸೊ ನೀವು ಒಂದ್ಸಾರಿ ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ಉತ್ತಮ. ಸೊ ಈಗ ಜುಲೈಯಿಂದ ಡಿಸೆಂಬರ್ವರೆಗೆ ಕಳೆದ ಒಂದೂವರೆ ವರ್ಷದಿಂದ ಈ ಪರ್ಟಿಕ್ಯುಲರ್ ಶನಿ ಪರಮಾತ್ಮ ದಶಮ ಸ್ಥಾನದಲ್ಲಿದ್ದು ಕಂಟಕ ಶನಿ ದೋಷವನ್ನು ನೀಡ್ತಾ ಇದ್ದಾರೆ. ಸೊ ಕಂಟಕ ಶನಿ ಇದ್ದಾಗ ಏನಾಗುತ್ತಂದರೆ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ವಿಷಯಗಳಲ್ಲಿ ಬಹಳಷ್ಟು ಆತಂಕಗಳು, ಯಾವುದೇ ಪ್ರಯತ್ನ ಮಾಡಿ ಕೂಡ ಬಹಳಷ್ಟು ವಿಳಂಬತೆ ಅನ್ನೋದು ಕಾಡುವುದು. ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಕಿರುಕುಳ ಉಂಟಾಗೋದಾಗಿರಬಹುದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಮಾಡಿರುವಂತಹ ಕೆಲಸವನ್ನು ಅವ್ರ ಅಕೌಂಟಲ್ಲಿ ಹಾಕ್ಕೊಳ್ತಾ ಇರ್ತಾರೆ. ಸೊ ಮೈಗಳ್ಳರು ಅವ್ರು ಮಾಡೋಕ್ಕಾಗಲ್ಲ, ಬೇರೆಯವ್ರು ಮಾಡಿರುವಂತಹ ಕೆಲಸವನ್ನು ನಾನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ. ಅಥವಾ ನಿಮ್ಗೆ ಬಂದಿರುವಂತಹ ಐಡಿಯಾಗಳನ್ನು ಬೇರೆಯವರು ಇದು ಮಾಡಿಕೊಂಡು ಇದು ನಾನೇ ಇಂಪ್ಲಿಮೆಂಟ್ ಮಾಡೋದು ಅನ್ನೋ ರೀತಿಯಲ್ಲಿ, ಅಂದರೆ ನಿಮ್ಮ ಕಷ್ಟಕ್ಕೆ ತಕ್ಕ ಗುರುತಿಸುವಿಕೆ ಇರುವುದಿಲ್ಲ. ಕಷ್ಟಕ್ಕೆ ತಕ್ಕ ಪ್ರತಿಫಲ ಪಡೆಯೋದಕ್ಕೆ ಬಹಳಷ್ಟು ಕಷ್ಟಪಡಬೇಕಾಗಿರುತ್ತೆ. ಸೊ ಆಗಿರೋದ್ರಿಂದ ಈ ಕಂಟಕ ಶನಿ ನಡೀತಾ ಇರೋದ್ರಿಂದ ಪರ್ಟಿಕ್ಯುಲರ್ ಅದೇ ರೀತಿ ಭಾಗ್ಯಸ್ಥಾನದಲ್ಲಿ ರಾಹು ಇರೋದು ಕೂಡ ಒಳ್ಳೆಯದಲ್ಲ. ಭಾಗ್ಯಸ್ಥಾನದಲ್ಲಿ ರಾಹು ಏನು ಮಾಡ್ತಾ ಇರ್ತಾರೆ, ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಕೆಲವೊಂದು ಆರ್ಥಿಕ, ಹಣಕಾಸು, ವೃತ್ತಿ ವಿಷಯಗಳಲ್ಲಿ ಮೋಸ ಹೋಗುವುದಕ್ಕೆ, ಇದು ಮುಂಚೆ ಹೇಳ್ದಂಗೆ ನಿಮ್ಮ ಬಹಳಷ್ಟು ಜನ ನಿಮಗೆ ಒಂದು 3 ತಿಂಗಳಲ್ಲಿ ಪ್ರಮೋಷನ್ ಮಾಡಿಕೊಡ್ತೀನಿ, ಇಂಕ್ರಿಮೆಂಟ್ ಮಾಡಿಕೊಡ್ತೀನಿ, ಇದು ಸ್ವಲ್ಪ ಮಾಡಿಕೊಡು, ನೆಕ್ಸ್ಟ್ ಇಯರ್ ನಿನಗೆ ರೋಲ್ ಚೇಂಜ್ ಮಾಡಿಕೊಡ್ತೀನಿ, ಬೇರೆ ಪ್ರಾಜೆಕ್ಟಿಗೆ ಕಳಿಸ್ತೀನಿ, ಈ ರೀತಿ ಕೆಲವೊಂದು ವಿಷಯಗಳಿಂದ ನಿಮ್ಮ ಒಳ್ಳೆಯತನವನ್ನು ಈ ಬಂಡವಾಳ ಮಾಡಿಕೊಂಡು ಅವರ ಕೆಲಸವನ್ನು ನಿಮ್ಮ ಥರ ಮಾಡ್ಕೊಳ್ತಾ ಇರ್ತಾರೆ. ಅಥವಾ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಯಾವ ರೀತಿ ಅಂದರೆ ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ನಿಮ್ಮನ್ನು ನಷ್ಟಕ್ಕೆ ತಳ್ಳಬೇಕು ಅಂದರೆ ಕೆಲವೊಂದು ನೋಡಪ್ಪ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ ಟ್ರೇಡಲ್ಲಿ 1 ಲಕ್ಷ ಹಾಕಿದ್ರೆ 10 ಲಕ್ಷ ಬಂದು, ಈ ರೀತಿ ಕೆಲವೊಂದು ವಿಷಯಗಳು ಈ ಹಣಕಾಸಿನ ವಿಷಯಗಳಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನು ತಪ್ಪು ದಾರಿ ಹಿಡಿಸುವಂಥದ್ದು, ನಷ್ಟಕ್ಕೆ ಅಥವಾ ತಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ಸ್ ಆಗಿರಬಹುದು, ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು, 1ಕ್ಕೆ 10 ಬಾರಿ ಯೋಚನೆ ಮಾಡಿ ನೀವು ಈ ದ್ವಿತೀಯ ಅರ್ಥದಲ್ಲಿ ನೀವು ನಿಮ್ಮ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ, ಬಿಕಾಸ್ ಈಗ ನೋಡಿ ಧನ ಕುಟುಂಬ ಸ್ಥಾನದಲ್ಲಿ ಗುರು ಅಧಿಕವಾಗಿ ಧನಲಾಭ, ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲತೆ, ಕುಟುಂಬ ಸಂಬಂಧಗಳೆಲ್ಲವೂ ಕೂಡ ಅನುಕೂಲ ಸ್ಥಿತಿಯಲ್ಲಿ, ಏನಾದರೂ ಅಪಾರ್ಥಗಳಿರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ. ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸು ಬರುತ್ತೆ. ಬಟ್ ಎಲ್ಲಿವರೆಗೂ ಇರುತ್ತೆ? ಜೂನಲ್ಲಿ ಆರಂಭವಾಗಿರುವಂತಹ ಈ ಗುರುಬಲ ಅಕ್ಟೋಬರ್ ಕೊನೆಯವರೆಗೂ ಇರುತ್ತೆ. ಆದರೆ ಇಲ್ಲಿ ಭಾಗ್ಯದಲ್ಲಿ ರಾಹು ಇರೋದ್ರಿಂದ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇರುತ್ತೆ. ಭಾಗ್ಯದಲ್ಲಿ ಗುರು ಇರೋದ್ರಿಂದ ನೀವು ಏನಾದರೂ ಒಂದು ವ್ಯಾಪಾರ ಪ್ರಯತ್ನ ಮಾಡ್ತಾ ಇರ್ತೀರಾ, ಅಥವಾ ಯಾವುದಾದ್ರೂ ಓನಾಗಿ ಬಿಸ್ನೆಸ್ ಸ್ಟ್ರಾಟಜಿ ಮಾಡ್ಕೊಂಡಿರ್ತೀರಾ, ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನಗಳು ಮಾಡ್ತಾ ಇರ್ತೀರಾ. ಆದರೆ ಭಾಗ್ಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಇಲ್ಲ ಈ ರೀತಿ ನಿಮಗೆ
ಯಾವ ರೀತಿ ನಿಮಗೆ ಅಂದರೆ ಈ ಕೆಲವೊಂದು ವಿಷಯಗಳಲ್ಲಿ ಮೋಸ ಹೋಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಈಗ ಅಥವಾ ಈ ಒಂಥರ ಭ್ರಮೆಗೆ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಒಂದು ರೀತಿಯ ಅಮೌಂಟ್ ಇದೆ. ಏನಾಗುತ್ತೆ ಈ ಟೈಮಲ್ಲಿ ರಾಹು ಒಂಥರ ಇಂಟ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಯಾವ ರೀತಿ, ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಮೇಲೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರ. ಸೊ ಅದು ಡೌನ್ ಆಗ್ತಾ ಇರುತ್ತೆ. ಇನ್ನು ನೀವೇನು ಅಂದ್ಕೊಳ್ತೀರಾ, ಇನ್ನೂ ಡೌನ್ ಆಗುತ್ತೇನೋ, ಇನ್ನೂ ಕಮ್ಮಿ ಆಗುತ್ತೇನೋ, ಅವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಾ ಅನ್ನುವಂತಹ ಸಂದರ್ಭಗಳಲ್ಲಿ ಬಟ್ ಆಕಸ್ಮಿಕವಾಗಿ ಸಡನ್ನಾಗಿ ರೈಸ್ ಆಗಿಬಿಡುತ್ತೆ. ಸೊ ವಾಟ್ ಯು ಫೀಲ್, ಅಯ್ಯೋ ನಾನು ಲಾಸ್ಟ್ ಟೈಮಲ್ಲೇ ತಗೊಂಡಿದ್ರೆ ಚೆನ್ನಾಗಿತ್ತು ನಾನು ಅಂದರೆ ಈ ರೀತಿ ವೆಯ್ಟ್ ಮಾಡಿಸ್ತಾ ಇರ್ತಾರೆ. ಅದೇ ರೀತಿ ನಾಟ್ ಓನ್ಲಿ ಆನ್ ಗೋಲ್ಡ್ ಬಟ್ ಈ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ಮನೆ ವಿಷಯಗಳಲ್ಲಾಗಿರಬಹುದು, ಈ ಕೆಲವೊಂದು ವಿಷಯಗಳಲ್ಲಿ ಇನ್ನೂ ಕಮ್ಮಿ ಆಗುತ್ತೇನೋ. ಈಗ ನೀವೊಬ್ಬ ರೈತ ಕಷ್ಟಪಟ್ಟು ದುಡಿಮೆ ಮಾಡಿರ್ತೀರ, ಬಟ್ ನೀವು ಒಂದು ಪರ್ಟಿಕ್ಯುಲರ್ ರೇಟ್ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರ. ಆ ರೇಟು ಬರೋದಕ್ಕೆ ಒಂದು ತಿಂಗಳು ತಡೆಯುತ್ತೆ, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿರೋಂತಹ ರೇಟ್ ಖಂಡಿತವಾಗಿಯೂ ಬರುತ್ತೆ. ಬಟ್ ನೀವು ಮಾರೋದಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ. ಏನು ಮಾಡ್ತೀರಾ, ಇನ್ನೂ ಬೆಳೆಯುತ್ತೇನೋ, ಇನ್ನೂ ಲಾಭ ಬರುತ್ತೇನೋ. ಈ ಭಾಗ್ಯದಲ್ಲಿರುವಂತಹ ರಾಹು ಆ ರೀತಿ ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡಿ ನಿಮಗೆ ಇಂಟ್ಯೂಷನ್ಸು ಆ ರೀತಿ ಒಂಥರ ಅತ್ಯಾಶೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ಪರ್ಟಿಕ್ಯುಲರಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೇಟಿಗಿನ್ನ ಸ್ವಲ್ಪ ಜಾಸ್ತಿನೇ ಬಂದ್ರೂ ಕೂಡ ನೀವು ನಿರ್ಧಾರಗಳು ತಗೊಂಡು ಅದು ಮಾರಬೇಕಾಗಿರುತ್ತೆ. ಇಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಯಾವ ರೀತಿ ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ನಿಮಗೆ ಈ ರೀತಿ ಪ್ರೊವೋಕ್ ಮಾಡ್ತಿರ್ತಾರೆ. ಇನ್ನೂ ಸ್ವಲ್ಪ ವೆಯ್ಟ್ ಮಾಡು, ಇನ್ನೂ ಜಾಸ್ತಿ ಆಗಿದೆ ಅಂತೆ. ಸೊ ಫೈನಲ್ ಆಗಿ ನೀವು ಡಿಸೈಡ್ ಆಗ್ತೀರಾ ಇನ್ನು ಬಟ್ ನೀವು ಮಾರುವಂತಹ ಟೈಮ್ ಕರೆಕ್ಟಾಗಿ ಡ್ರಾಪ್ ಆಗಬೇಕತ್ತೆ. ಸೊ ಅಗೈನ್ ಯು ಫೀಲ್ ಲೈಕ್ ರಿಗ್ರೆಟ್ ಆಗ್ತೀರ, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಆ ರೇಟ್ ಇದ್ದಾಗ ಮಾರಿದರೆ ಚೆನ್ನಾಗಿತ್ತು. ಈ ರೀತಿ ಭಾಗ್ಯದಲ್ಲಿರುವಂತಹ ರಾಹು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಡಿಲೇ ಮಾಡ್ತಾ ಇರ್ತಾರೆ. ಸೊ ಅತ್ಯಾಶಕ್ಕೆ ಹೋಗಬಾರ್ದು. ಹೇಳುವಂತಹ ವ್ಯಕ್ತಿಗಳ ಮಾತುಗಳನ್ನು ದಯವಿಟ್ಟು ಕೆಲವೊಂದು ಅವ್ರು ಹೇಳೋದ್ರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತ ತಿಳ್ಕೊಂಡು ನೀವು ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಗುರು ಸಪ್ತಮ ಮತ್ತು 10th ಲಾರ್ಡ್ ದಶಮಾಧಿಪತಿ ಆಗಿರುತ್ತಾರೆ. ಸಪ್ತಮಾಧಿಪತಿ ಗುರು ಆಗಿರೋದ್ರಿಂದ ಈಗ ನಿಮಗೆ ಕೆಲವೊಂದು ಬಿಸ್ನೆಸ್ ಮಾಡೋಣ, ಬಿಸ್ನೆಸ್ಸಲ್ಲಿ ಲಾಭಗಳನ್ನು ಪಡೆಯೋಣ, ಅಥವಾ ಯಾವುದಾದ್ರೂ ಬಿಸ್ನೆಸ್ ಪ್ರಯತ್ನ ಮಾಡೋಣ ಅಂತ ಯೋಚನೆಗಳು ಬರ್ತಾ ಇರುತ್ತೆ. ಬಟ್ ಇಲ್ಲಿ ರಾಹು ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಹಿಂಚರಿಸುತ್ತಾ ಇರ್ತಾರೆ ಅಥವಾ ಅತ್ಯಾಶಕ್ಕೆ ತಳ್ಳುತ್ತಾ ಇರ್ತಾರೆ. ಸೊ ನೀವು ಯಾವುದಾದ್ರೂ ಒಂದು ವ್ಯಾಪಾರ ಪ್ರಯತ್ನ, ಬಿಸ್ನೆಸ್ ಪ್ಲಾನ್ ಏನಾದರೂ ಮಾಡುವಾಗ ನೀವು ಒಂದಕ್ಕೆ 10 ಬಾರಿ ಯೋಚನೆ ಮಾಡಿ ಎಲ್ಲ ರೀತಿಯಲ್ಲಿ ಗ್ರೌಂಡ್ ವರ್ಕ್ ರಿಸರ್ಚ್ ಮಾಡಿ ಅದರಲ್ಲಿ ಇಳಿಯೋದು ಉತ್ತಮ. ಇಲ್ಲ ಮಾಡಲೇಬೇಕು ಅಂದರೆ ಈಗ ಇದು ಗೋಚಾರ ಫಲಗಳಾಗಿರೋದ್ರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇಲ್ಲ ನಮ್ಮ ಹತ್ರ ಜಾತಕನೇ ಇಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ, ಆ ಟೈಮಲ್ಲೆಲ್ಲ ಬರ್ಕೊಂಡಿಲ್ಲ. ಸೊ ಈಗ ಪ್ರಶ್ನೆಶಾಸ್ತ್ರ, ದೈವ ಪ್ರಶ್ನೆ ಹಾಕಿ ಪ್ರಶ್ನೆಶಾಸ್ತ್ರದಲ್ಲಿ ನಿಮಗೆ ಆ ಪ್ರಶ್ನೆ ಕೇಳುವಂತಹ ಸಂದರ್ಭಗಳಲ್ಲಿ ಆ ರಾಶಿ, ಲಗ್ನ, ಬಲ ನಿಮ್ಮ ಬಾಯಿಂದ ಯಾವ ನಂಬರ್ ಬರುತ್ತೆ, ಪರ್ಟಿಕ್ಯುಲರ್ ಪ್ರಶ್ನೆ ಬರುತ್ತೆ, ಅಂತಹ ಪ್ರಶ್ನೆ ಬಲದ ಮೇಲೆ ನೀವು ಈ ವಿಷಯಗಳಲ್ಲಿ ತೀರ್ಮಾನ ತಗೋಬೇಕಾಗಿರೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅಂಗವಾಗಿದೆ ಈ ಪ್ರಶ್ನೆಶಾಸ್ತ್ರ. ಸೊ ಆಗಿರೋದ್ರಿಂದ ಪ್ರಮುಖವಾಗಿ ಏನಾದರೂ ನಿರ್ಧಾರಗಳು ತಗೊಳ್ಳುವಾಗ ಸೊ ಈ ರೀತಿ ನೀವು ಮುಂದುವರಿಯೋದು. ಮತ್ತು ದೈವ ಬಲ ಅನ್ನೋದು ಮುಖ್ಯವಾಗಿರುತ್ತೆ, ದೈವಾನುಗ್ರಹವೂ ಕೂಡ ಅನುಕೂಲವಾಗಿರುತ್ತೆ. ಇವೆಲ್ಲವನ್ನು ನೀಡಿ ನೀವು ಕೆಲವೊಂದು ವಿಷಯಗಳಲ್ಲಿ ಯಾಕಂದರೆ ಇಲ್ಲಿ ಕಂಟಕದಲ್ಲಿ ಶನಿ ಪರಮಾತ್ಮ ಇದ್ದಾರೆ. ವೃತ್ತಿ ಉದ್ಯೋಗದಲ್ಲಿ ಕಂಟಕ ಅಂದ್ರೇ ದೋಷ, ತಪ್ಪುಗಳನ್ನು ಮಾಡಿಸೋದು ಅಥವಾ ನಷ್ಟಗಳನ್ನು ಉಂಟು ಮಾಡೋದು. ಭಾಗ್ಯದಲ್ಲಿ ರಾಹು. ಸೊ ಆಗಿರೋದ್ರಿಂದ ಈ ಕಾಂಬಿನೇಷನ್ ಮುಖಾಂತರ ಪರ್ಟಿಕ್ಯುಲರ್ ಆಗಿ ಡೆಸಿಷನ್ ಮೇಕಿಂಗಲ್ಲಿ ಪರ್ಫೆಕ್ಟಾಗಿರಬೇಕು. ಇನ್ನು ನವಂಬರ್ 1ರ ಮೇಲೆ ಈ ತೃತೀಯ ಸ್ಥಾನಕ್ಕೆ ಗುರು ಹೋಗ್ತಾರೆ. ಅದು ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ವರೆಗೂ ಕೂಡ ಈ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ಗುರು ಇರ್ತಾರೆ. ಬಟ್ ಅಲ್ಲಿ ಗುರುಬಲ ಇರುತ್ತಾ ಅಂದರೆ ಎಗೈನ್ ನಿಮಗೆ ಜೂನ್ ಮುಂದೆ ಯಾವ ರೀತಿ ಇತ್ತೋ ಅದೇ ರೀತಿ. ಬಟ್ ಒನ್ ಗುಡ್ ಥಿಂಗ್ ಏನಂದರೆ, ಗುಡ್ ಥಿಂಗನ್ನು ಹೇಳೋದಕ್ಕಿಂತ ಇಲ್ಲಿ ನೋಡಿ, ಎಗೈನ್ ನವಂಬರ್ 25 ಆದಮೇಲೆ ಭಾಗ್ಯದಲ್ಲಿರುವಂತಹ ರಾಹು ಅಷ್ಟಮಕ್ಕೆ ಬರ್ತಾರೆ. ಎಗೈನ್ ದೇರ್ ವಿಲ್ ಬಿ ಎ ಚಾಲೆಂಜಿಂಗ್ ಪೀರಿಯಡ್ ಅನ್ನು ಹೇಳ್ಬೋದು. ಅಷ್ಟಮ ರಾಹು ಆಕಸ್ಮಿಕವಾಗಿ ಹಣ ನಷ್ಟ, ಆಕಸ್ಮಿಕವಾಗಿ ವಿಷಯಗಳು ನೋಡೋದು, ಅದು
ಪರ್ಟಿಕ್ಯುಲರ್ ಆಗಿ ಆಕಸ್ಮಿಕವಾಗಿ ನಡೆಯುವಂತಹ ವಿಷಯಗಳು, ಅದು ಅಲ್ಲಿ ರಾಹು ಬಂದಿರೋದ್ರಿಂದ ಸೊ ಮಾಡುವಂತಹ ಖರ್ಚುಗಳ ಬಗ್ಗೆ, ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಅಥವಾ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ನೀವು ನೆಗ್ಲೆಕ್ಟ್ ಮಾಡಬಾರ್ದಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಫೇಸಿಂಗ್ ಸಮ್ ಹೆಲ್ತ್ ಇಶ್ಯೂ, ನೀವೇನಾದರೂ ಹೆಲ್ತ್ ಇಶ್ಯೂ ಇದೆ ಅಂದ್ಕೊಳ್ಳಿ, ಏನಾಗುತ್ತೆ, ಅದು ಸಡನ್ನಾಗಿ ಕಾಣಿಸ್ಕೊಳ್ಳುತ್ತೆ ಅಥವಾ ಕೆಲವೊಂದು ಸೂಚನೆಗಳ ಮುಖಾಂತರ ಆ ಮೊಂಡು ಧೈರ್ಯ ಏನಾದರೂ ಒಂದು ಮೆಡಿಸಿನ್ ತಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇನ್ ಬಿಟ್ವೀನ್ ಅದು ಮತ್ತಷ್ಟು ಪ್ರಾಬ್ಲಮ್ ಆಗಿ ಹಾಸ್ಪಿಟಲೈಸೇಷನ್ ಆಗುವಂಥ ಈ ರೀತಿ ವಿಷಯಗಳಿಂದ ಅಷ್ಟಮ ರಾಹು ನವಂಬರ್ 25 ಅಷ್ಟಮ ರಾಹು ಇರುತ್ತೆ. ಕಂಟಕ ಶನಿ ನೆಕ್ಸ್ಟ್ ಇಯರ್ ಜೂನ್ವರೆಗೂ ಕೂಡ ಶನಿ ಪರಮಾತ್ಮ ದಶಮ ಸ್ಥಾನದಲ್ಲಿರ್ತಾರೆ. ಮುಖ್ಯವಾಗಿ ಹೇಳಬೇಕು ಅಂದರೆ ನವಂಬರ್ ನಂತರ ಇಲ್ಲಿ ಗುರುಬಲನೂ ಇರಲ್ಲ, ಅಷ್ಟಮ ಶನಿ ನಡೀತಾ ಇರುತ್ತೆ, ಕಂಟಕ ಶನಿ, ಅಷ್ಟಮ ರಾಹು ಕಂಟಕ ಶನಿ ನಡೀತಾ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ವಿಷಯಗಳಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿರುತ್ತೆ. ಅಂದರೆ ಸಡನ್ನಾಗಿ ಜಾಬ್ ಲಾಸ್ ಆಗೋದಾಗಿರ್ಬೋದು, ಸಡನ್ನಾಗಿ ಆದಾಯ ಕಮ್ಮಿ ಆಗೋದಾಗಿರ್ಬೋದು, ಆದಾಯ ಮಾರ್ಗಗಳು ಬ್ಲಾಕ್ ಆಗೋದಾಗಿರ್ಬೋದು, ಸಮಯಕ್ಕೆ ಫಿನಾನ್ಷಿಯಲ್ ವಿಷಯಗಳಲ್ಲಿ ಈ ಕೆಲವೊಂದು ನಷ್ಟಗಳನ್ನು ನೋಡೋದಾಗಿರಬಹುದು, ಕಷ್ಟಕ್ಕೆ ತಗ್ಗ ಪ್ರತಿಫಲವನ್ನು ಪಡೆಯೋದಕ್ಕೆ ಬಹಳಷ್ಟು ದಿನಗಳ ಕಾಲ ನಿರೀಕ್ಷೆ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟ ನಿಮ್ಮ ಮಾತಿಗೆ ಬೆಲೆ ಕಮ್ಮಿ ಆಗೋದು, ಸಣ್ಣ ಪುಟ್ಟ ವಿಷಯಗಳಲ್ಲಿ ಅವಮಾನಗಳನ್ನು ಫೇಸ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಇರೋದ್ರಿಂದ ಈಗ ಇಂದನೇ ನೀವು ಶನಿ ರಾಹು ಅನುಗ್ರಹ ಅನ್ನೋದು ನಿಮಗೆ ತಪ್ಪದೇ ಬೇಕಾಗಿರುತ್ತೆ. ಸೊ ರಾಹುವಿನ ಅನುಗ್ರಹಕ್ಕೋಸ್ಕರ ದುರ್ಗಾ ಮಾತೆಯನ್ನು ಆರಾಧನೆ ಮಾಡ್ಕೊಳ್ಳಿ. ದುರ್ಗಾ ದೇವಸ್ಥಾನ ಇಲ್ಲ, ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಶಕ್ತಿ ದೇವತೆ, ಗ್ರಾಮ ದೇವತೆ ಅವರ ಅಲ್ಲಿ ಹೋಗಿ ಶುಕ್ರವಾರದಂದು ಪರ್ಟಿಕ್ಯುಲರ್ ಆಗಿ ರಾಹುಕಾಲದ ಸಮಯ 10:30 ರಿಂದ 12 ಗಂಟೆ ಮಧ್ಯೆ ಅಲ್ಲಿ ಹೋಗಿ ದೀಪಾರಾಧನೆ ಮಾಡೋದರಿಂದ ಮತ್ತು ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಪ್ರತಿನಿತ್ಯವೂ ಕೂಡ ರಾಹು ಗಾಯತ್ರಿ ಮಂತ್ರ, ದೈವೋಪಾಸನೆ, ಮಂತ್ರೋಪಾಸನೆ ಅದ್ಭುತವಾಗಿ ವರ್ಕ್ ಆಗ್ತಾ ಇರುತ್ತೆ ನಿಮಗೆ. ಸೊ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಸಮಯದಲ್ಲಿ ಈ ರೀತಿ ಮಾಡ್ಕೋಬೇಕಾಗಿರುತ್ತೆ. ಕಂಟಕ ಶನಿ ನಡೀತಾ ಇರೋದ್ರಿಂದ ಶನಿ ಪರಮಾತ್ಮನಿಗೆ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದಾಗಿರಬಹುದು, ಅಥವಾ ಈ ಬಡವರಿಗೆ ಅನ್ನದಾನ, ವಸ್ತ್ರದಾನ, ಅಥವಾ ಬಡ ಮಕ್ಕಳಿಗೆ ಈ ಪುಸ್ತಕಗಳು, ಪೆನ್ನುಗಳನ್ನು ದಾನ ಮಾಡೋದಾಗಿರಬಹುದು. ಈ ರೀತಿ ವಿಷಯಗಳಿಂದ ನಿಮ್ಮ ಕರ್ಮಾಧಿಪತಿ ಶನಿ ಪರಮಾತ್ಮ ಆಗಿರೋದ್ರಿಂದ ನಿಮ್ಮ ಕಷ್ಟಕ್ಕೆ ತಕ್ಕ ಫಲವನ್ನು ನೀಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ನಿಮ್ಮ ಮಾಡಿರುವಂತಹ ಸೇವೆಗೆ ಅಥವಾ ನೀವು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ನಿಮಗೆ 10 ಒಳ್ಳೆಯ ವಿಷಯಗಳು ಸಹಕಾರ ಮಾಡುವಂತಹ ರೀತಿಯಲ್ಲಿ ಭಗವಂತ ನಿಮಗೆ ನಿಮ್ಮ ಒಂದು ಸಮೂಹ, ಒಂದು ಶಕ್ತಿಯನ್ನು ಸೃಷ್ಟಿ ಮಾಡ್ತಾರೆ. ಸೊ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ದುರ್ಗಾರಾಧನೆ, ದುರ್ಗಾ ಸಪ್ತಶತಿ ಪಾಠನೆ ಮಾಡೋದಾಗಿರ್ಬೋದು, ಶನಿವಾರದ ದಿನ ಶ್ರೀ ಹನುಮಾನ್ ದೇವರ ಹೀಗೆ ವೀಳ್ಯದೆಲೆಯಿಂದ ಹಾರವನ್ನು ಹಾಕೋದಾಗಿರ್ಬೋದು, ಅಥವಾ ಸಿಂಧೂರವನ್ನು ಪ್ರತಿನಿತ್ಯವೂ ಕೂಡ ಧಾರಣೆ ಮಾಡೋದ್ರಿಂದ ಈ ವೃತ್ತಿ ಉದ್ಯೋಗಗಳು, ಅಥವಾ ಇಲ್ಲ ನಾನು ಜಾಬ್ ಬದಲಾಯಿಸ್ತಾ ಇದ್ದೀನಿ ಅಥವಾ ಯಾವುದೇ ಆಫರ್ ಇಲ್ಲ ಆದ್ರೂ ಕೂಡ ಏನೋ ಒಂದು ಎಮೋಷ್ನಲ್ ಹೋಗಿ ಡೆಸಿಷನ್ ತೊಗೊಂಡಿದ್ದಾರೆ, ಬಟ್ ಇಂತಹ ವಿಷಯಗಳು ಸದ್ಯಕ್ಕೆ ತಗೊಳ್ಳೋಕೆ ಹೋಗಬೇಡಿ. ಇಲ್ಲ ನಾನು ಜಾಬ್ ಬಿಟ್ಬಿಟ್ಟು ಯಾವುದಾದ್ರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಈಗ ಭಾಗ್ಯದಲ್ಲಿ ರಾಹು, ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಟ್ ಹೌಎವರ್ ನೀವು ನಿಮ್ಮ ಪರ್ಸ್ನಲ್ ಚಾರ್ಟ್ನ ನೋಡಿಸ್ಕೊಳ್ಳಿ. ಅದರಲ್ಲಿ ಈಗ ದಶೆ ಅಂತರ್ದಶೆ ಚೆನ್ನಾಗಿದ್ದರೆ, ಈ ಲಗ್ನ ಚಾರ್ಟಲ್ಲಿ ಪರ್ಸ್ನಲ್ ಚಾರ್ಟಲ್ಲಿ ಅಲೈನ್ಮೆಂಟ್ ಚೆನ್ನಾಗಿದ್ದರೆ, ಸೊ ಅದರ ಪ್ರಕಾರ ರೆಮಿಡೀಸ್ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಕೂಡ ಅನುಕೂಲವಾಗಿರುತ್ತೆ. ಸೊ ನೋಡಿದ್ದೀರಲ್ವ, ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಮಿಥುನ ರಾಶಿಯವರಿಗೆ ಈ ರೀತಿ ಪರಿಹಾರಗಳ ಮುಖಾಂತರ ಈ ದ್ವಿತೀಯಾರ್ಥವು ಮತ್ತಷ್ಟು ಯಶಸ್ಸುಗಳು ನಿಮಗೆ ಸಿಗಲಿ. ಆ ಶ್ರೀಮನ್ನಾರಾಯಣರ, ಶ್ರೀ ಗುರುರಾಯರ ಆಶೀರ್ವಾದವು ತಮ್ಮ ಮೇಲೆ, ತಮ್ಮ ಪರಿವಾರದ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ